ಎಲ್ಲರಿಗೂ ನಮಸ್ಕಾರ. ಕತೆ ಖಜಾನೆಯ ಮೊದಲನೇ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಂಡ್ರಾಯ್ಡ್ ಫೋನ್ನಲ್ಲಿ ಆಂಟೆನಾ ಪಾಡ್ ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು, ಕತೆ ಖಜಾನೆಯ ಪಾಡ್ಕಾಸ್ಟ್ಗಳನ್ನು ಹೇಗೆ ಪ್ರವೇಶ ಮಾಡೋದು ಮತ್ತು ಪಾಡ್ಕಾಸ್ಟ್ಗಳಿಗೆ ಹೇಗೆ ಚಂದಾದಾರರಾಗೋದು ಅಂತ ನೋಡೋಣ. ಪಾಡ್ಕಾಸ್ಟ್ ಅನ್ನೋದು ಒಂದು ಹೆಸರು ಅಥವಾ ಥೀಮ್ನ ಅಡಿಯಲ್ಲಿ ಬಿಡುಗಡೆಯಾಗಿರುವಂತಹ ಆಡಿಯೋ ಕಂತುಗಳ ಸರಣಿ ಅಂತ ಹೇಳ್ಬೋದು. ಉದಾಹರಣೆಗೆ ಇಂಗ್ಲಿಷ್ ಕತೆಗಳು, ಕನ್ನಡ ಕತೆಗಳು ಇತ್ಯಾದಿ. ಆಂಟೆನಾ ಪಾಡ್ ಅನ್ನೋದು ಆಂಡ್ರಾಯ್ಡ್ಗಾಗಿ ಇರುವಂಥ ಉಚಿತ ಮತ್ತು ಮುಕ್ತ ಪಾಡ್ಕಾಸ್ಟ್ ಅಪ್ಲಿಕೇಶನ್ ಆಗಿದೆ. ಇದು ಆಡಿಯೋವನ್ನು ಆನ್ಲೈನ್ನಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಅಥವಾ ಡೌನ್ಲೋಡ್ ಮಾಡಿ ಆಫ್ಲೈನ್ನಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ನಿಮಗೆ ಅನುಮತಿಯನ್ನು ಕೊಡುತ್ತೆ. ಕತೆ ಖಜಾನೆ ಅನ್ನೋದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂದರೆ DSCRTಯ ಅನುಮೋದನೆಯಿಂದ ಸರ್ಕಾರಿ ಶಾಲಾ ಶಿಕ್ಷಕರು ರಚಿಸಿರುವಂಥ ಕತೆಗಳ ಭಂಡಾರವಾಗಿದೆ. ಈಗ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ವೆಬ್ ಬ್ರೌಸರನ್ನು ತೆರೀರಿ, ಉದಾಹರಣೆಗೆ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್ ಇತ್ಯಾದಿ, ಮತ್ತು ಕತೆ ಖಜಾನೆ ಮುಖ್ಯ ಪುಟಕ್ಕೆ ಭೇಟಿಯನ್ನು ಕೊಡಿ. ಅದರ ಲಿಂಕನ್ನು ಈ ವಿಡಿಯೋದ ವಿವರಣೆಯಲ್ಲಿ ಕೆಳಗಡೆ ನೀಡಲಾಗಿದೆ ಮತ್ತು ಈ ಪರದೆಯ ಮೇಲೆ ಕೂಡ ಪ್ರದರ್ಶಿಸಲಾಗ್ತಾ ಇದೆ. ತೆರೆ ಮೇಲೆ ಕಾಣಿಸ್ತಾ ಇರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ಕೂಡ ನೀವು ಈ ಮುಖ್ಯ ಪುಟವನ್ನು ತಲುಪಬಹುದು. ಇದು ಕತೆ ಖಜಾನೆಯ ಮುಖ್ಯ ಪುಟ. ಪ್ರಸ್ತುತವಾಗಿ ಇದು 4 ಭಾಷೆಯಲ್ಲಿ ಲಭ್ಯವಿದೆ ಮತ್ತು ಬೇರೆ ಭಾಷೆಗಳನ್ನು ಶೀಘ್ರದಲ್ಲಿ ಸೇರಿಸಿಕೊಳ್ಳಲಾಗ್ತಾ ಇದೆ. ನೀವು ಬೇಕು ಅನಿಸಿರುವಂಥ ಭಾಷೆ ಮೇಲೆ ಟ್ಯಾಪ್ ಮಾಡಿ. ಉದಾಹರಣೆಗೆ ನಾನು ಇಂಗ್ಲೀಷನ್ನು ಟ್ಯಾಪ್ ಮಾಡ್ತೀನಿ. ಒಂದು ಭಾಷೆಯನ್ನು ಆಯ್ಕೆ ಮಾಡೋದ್ರಿಂದ ನಿಮ್ಮನ್ನು ಆ ಭಾಷೆಯ ಸಹಾಯ ಪುಟಕ್ಕೆ ಅದು ಕರೆದೊಯ್ಯುತ್ತೆ. ಈಗ ಮೇಲಿನ ಎಡ ಮೂಲೆಯಲ್ಲಿರುವಂಥ 3 ಸಾಲುಗಳ ಮೇಲೆ ಟ್ಯಾಪ್ ಮಾಡಿ ಮತ್ತು ಹೆಲ್ಪ್ ಅಥವಾ ಸಹಾಯ ಅನ್ನು ಆಯ್ಕೆ ಮಾಡಿ. ಇಲ್ಲಿ ಮತ್ತೆ ನೀವು ಅದೇ 4 ಭಾಷೆಯ ಆಯ್ಕೆಯನ್ನು ನೋಡ್ತೀರಾ. ನಿಮಗೆ ಬೇಕಿರೋ ಭಾಷೆಯ ಮೇಲೆ ಆಯ್ಕೆ ಮಾಡಿ. ಇಲ್ಲಿ ನೀವು ಬಳಸ್ತಿರುವಂಥ ಸಾಧನದ ಆಧಾರದಲ್ಲಿ ಆಯ್ಕೆಯನ್ನು ಆರಿಸಬೇಕಾಗುತ್ತೆ. ಸ್ಮಾರ್ಟ್ಫೋನ್ಗಾಗಿ ಆಂಡ್ರಾಯ್ಡ್ ಮತ್ತು ಐಫೋನ್ ಅನ್ನುವಂಥ 2 ಆಯ್ಕೆ ಇದೆ. ಡೆಸ್ಕ್ಟಾಪ್ಗೂ ಕೂಡ ಒಂದು ಆಯ್ಕೆ ಇದೆ. ನಾನು ಆಂಡ್ರಾಯ್ಡ್ ಫೋನ್ ಬಳಸ್ತಾ ಇರೋದ್ರಿಂದ ಆಂಡ್ರಾಯ್ಡನ್ನು ಟ್ಯಾಪ್ ಮಾಡ್ತೀನಿ. ಅದು ನನ್ನನ್ನು ಇಲ್ಲಿ ಅದರ ವಿಭಾಗಕ್ಕೆ ಕರೆದೊಯ್ಯುತ್ತೆ. ಸೂಚನೆಗಳನ್ನು 4 ಹಂತದಲ್ಲಿ ಇಲ್ಲಿ ತೋರಿಸಲಾಗಿದೆ. ಮೊದಲನೇ ಹಂತವು ಒದಗಿಸಲಾಗಿರುವಂಥ ಲಿಂಕನ್ನು ಬಳಸಿಕೊಂಡು ಆಂಟೆನಾ ಪಾಡ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿ ಅಥವಾ ಸ್ಥಾಪಿಸಿ ಅಂತ ಹೇಳ್ತಾ ಇದೆ. ನೀವು ಲಿಂಕ್ ಅನ್ನೋ ಪದದ ಮೇಲೆ ಟ್ಯಾಪ್ ಮಾಡಿದರೆ ಅದು ನಿಮ್ಮನ್ನು ಆಂಟೆನಾ ಪಾಡ್ ಇನ್ಸ್ಟಾಲ್ ಸ್ಕ್ರೀನ್ನ ಜೊತೆ ನಿಮ್ಮ ಫೋನ್ನ ಪ್ಲೇಸ್ಟೋರ್ಗೆ ಕರೆದೊಯ್ಯುತ್ತೆ. ಇಲ್ಲಿ ಇನ್ಸ್ಟಾಲ್ ಅನ್ನು ಟ್ಯಾಪ್ ಮಾಡಿ. ಇನ್ಸ್ಟಾಲ್ ಪೂರ್ಣಗೊಂಡ ನಂತರ ನೀವು ಓಪನ್ ಬಟನನ್ನು ನೋಡ್ತೀರಾ. ಈಗ ಕಥೆಯ ಪಾಡ್ಕಾಸ್ಟನ್ನು ಹೇಗೆ ಪ್ರವೇಶ ಮಾಡೋದು ಮತ್ತು ಚಂದಾದಾರರಾಗೋದು ಹೇಗೆ ಅಂತ ನೋಡೋಣ. ನಿಮ್ಮ ಫೋನ್ನ ಬ್ರೌಸರ್ನಲ್ಲಿ ಕತೆ ಖಜಾನೆಯ ಸಹಾಯ ಪುಟಕ್ಕೆ ಹಿಂತಿರುಗಿ. ಇಲ್ಲಿ ನೀವು 4 ಪಾಡ್ಕಾಸ್ಟ್ ಬಟನ್ಗಳನ್ನು ನೋಡ್ತೀರಾ: ಇಂಗ್ಲಿಷ್, ಕನ್ನಡ, ಮರಾಠಿ ಮತ್ತು ಉರ್ದು. ಮೊದಲೇ ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಭಾಷೆಗಳನ್ನು ಸೇರಿಸ್ಕೊಳ್ಳಲಾಗುತ್ತೆ. ನೀವು ಬಯಸೋ ಭಾಷೆಯನ್ನು ಟ್ಯಾಪ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡೋ ಮೂಲಕ ಆ ಭಾಷೆಯ ಪಾಡ್ಕಾಸ್ಟ್ಗೆ ಚಂದಾದಾರರಾಗಿ. ಪಾಡ್ಕಾಸ್ಟ್ಗೆ ಚಂದಾದಾರರಾಗೋದ್ರಿಂದ ಪಾಡ್ಕಾಸ್ಟನ್ನು ಪ್ರವೇಶಿಸೋದು ತುಂಬ ಸುಲಭ ಆಗುತ್ತೆ ಮತ್ತು ಯಾವುದೇ ಅಪ್ಡೇಟ್ಗಳನ್ನು ಅಂದರೆ ಹೊಸ ಕಥೆಗಳು ಸೇರ್ಪಡೆಯಾದರೆ ಅದನ್ನು ನೀವು ಸುಲಭವಾಗಿ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನೀವು ಒಂದಕ್ಕಿಂತ ಹೆಚ್ಚು ಭಾಷೆಗಳಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಬಯಸಿದರೆ ಅದೇ ಹಂತವನ್ನು ಪುನರಾವರ್ತನೆ ಮಾಡಬೇಕಾಗುತ್ತೆ. ಸಹಾಯ ಪುಟಕ್ಕೆ ಹಿಂತಿರುಗೋದು, ಇನ್ನೊಂದು ಭಾಷೆಯ ಪಾಡ್ಕಾಸ್ಟನ್ನು ಆಯ್ಕೆ ಮಾಡೋದು, ನಂತರ ಮತ್ತೆ ಸಬ್ಸ್ಕ್ರೈಬ್ ಮೇಲೆ ಟ್ಯಾಪ್ ಮಾಡೋದು. ಹೆಚ್ಚುವರಿಯಾಗಿ ನೀವು ಸಮುದಾಯದಿಂದ ರಚಿಸಲಾಗಿರುವಂಥ ಹೆಚ್ಚಿನ ಕಥೆಗಳನ್ನು ಅನ್ವೇಷಿಸೋದಕ್ಕೆ ಬಯಸಿದರೆ ಕಮ್ಯುನಿಟಿ ಪಾಡ್ಕಾಸ್ಟ್ ಅಥವಾ ಸಮುದಾಯ ಪಾಡ್ಕಾಸ್ಟ್ನ ಮೇಲೆ ಟ್ಯಾಪ್ ಮಾಡ್ಬೋದು. ಈ ಲಿಂಕ್ಗಳು ಶಿಕ್ಷಕರು, ವಿದ್ಯಾರ್ಥಿ ಶಿಕ್ಷಕರು ಮತ್ತು ಸ್ವಯಂ ಸೇವಕರು ವಿವಿಧ ಭಾಷೆಯಲ್ಲಿ ರಚಿಸಿರುವಂಥ ಕಥೆಗಳಿಗೆ ಚಂದಾದಾರರಾಗೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಎಲ್ಲ ಹಂತಗಳು ಒಂದು ಬಾರಿಯ ಪ್ರಕ್ರಿಯೆ. ಅಂದರೆ ಒಂದು ಸಲ ನೀವೆಲ್ಲದನ್ನ ಮಾಡಿದ ನಂತರ ಮತ್ತೆ ನೇರವಾಗಿ ಆಂಟೆನಾ ಪಾಡ್ ಅಪ್ಲಿಕೇಶನ್ನ ಆಯ್ಕೆ ಮಾಡಿ ನೀವು ಕಥೆಗಳನ್ನು ಕೇಳ್ಬೋದು. ನೀವು ಅಗತ್ಯ ಇರುವಂಥ ಪಾಡ್ಕಾಸ್ಟ್ಗೆ ಚಂದಾದಾರರಾದ ನಂತರ ನಿಮ್ಮ ಫೋನ್ನಲ್ಲಿ ಆಂಟೆನಾ ಪಾಡ್ ಅಪ್ಲಿಕೇಶನ್ನ ತೆರೀರಿ. ಇದು ಮುಖಪುಟವನ್ನು ತೆರೆಯುತ್ತೆ. ಈಗ ನೀವು ಚಂದಾದಾರರಾಗಿರುವಂಥ ಎಲ್ಲ ಕಥೆಯ ಪಾಡ್ಕಾಸ್ಟ್ಗಳನ್ನು ಪ್ರವೇಶಿಸೋದಕ್ಕೆ ಪರದೆಯ ಕೆಳಭಾಗದಲ್ಲಿರುವಂಥ ಸಬ್ಸ್ಕ್ರಿಪ್ಷನ್ಸ್ ಅನ್ನೋ ಆಯ್ಕೆ ಮೇಲೆ ಟ್ಯಾಪ್ ಮಾಡ್ಬೋದು. ಕೆಳಭಾಗದಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಯ್ಕೆ ಕಾಣಿಸದೆ ಹೋದರೆ ಮೇಲಿನ ಎಡ ಮೂಲೆಯಲ್ಲಿರುವಂಥ 3 ಸಾಲುಗಳ ಮೇಲೆ ಟ್ಯಾಪ್ ಮಾಡಿದರೆ ಅಲ್ಲಿ ನೀವು ಆ ಆಯ್ಕೆಯನ್ನು ಕಾಣ್ಬೋದು. ಈಗ ನೀವು ನಿಮ್ಮ ಆಂಡ್ರಾಯ್ಡ್ ಸಾಧನದಲ್ಲಿ ಕತೆ ಖಜಾನೆಯ ಪಾಡ್ಕಾಸ್ಟ್ಗಳನ್ನು ಆನಂದಿಸಬಹುದು. ಪಾಡ್ಕಾಸ್ಟ್ನಲ್ಲಿರುವಂತಹ ಕತೆಗಳನ್ನು ಬಳಸೋ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋದಕ್ಕೆ ದಯವಿಟ್ಟು ಈ ಸರಣಿಯ 2ನೇ ವಿಡಿಯೋವನ್ನು ವೀಕ್ಷಿಸಿ. ಧನ್ಯವಾದಗಳು.